ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶ್ರೀರಂಗಪಟ್ಟಣದ ಕೋಟೆ ಗಣಪತಿ ಟೆಂಪಲ್ ಮತ್ತು ಟಿಪ್ಪು ನಿರ್ಮಿಸಿರುವ ರಹಸ್ಯ ಸೆರೆಮನೆಯನ್ನು ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ಎರಡು ಶ್ರೀರಂಗಪಟ್ಟಣದಲ್ಲೇ ಇದೆ. ಇದು ನಾವು ಹೋಗ್ತಾ ದಾರಿ ಕೋಟೆ ಟೈಪ್ ಇದೆ. ಇದನ್ನು ದಾಟಿ ಒಳಗೆ ಹೋಗ್ತಾ ಇದ್ದಂಗೆ ಟೆಂಪಲ್ ಕಾಣುತ್ತೆ. ಟೆಂಪಲು ತುಂಬ ಕೆಳಗಿದೆ, ಅದು ಆಳದಲ್ಲಿದೆ. ಹಿಂಗೆ ಇಳ್ಕೊತ ಹೋಗಬೇಕು. ಸ್ಟೆಪ್ ಇಳಿತಾ ಕೆಳಗೆ ಹೋಗ್ತಾ ಇದ್ದಂಗೆ ಆ ಟೆಂಪಲ್ ಸಿಗುತ್ತೆ. ತುಂಬ ಚಿಕ್ಕದ ಟೆಂಪಲ್ಲು. ಎದುರಿಗೋರು ಒಂದು ಅರಳಿ ಮರ ಇದೆ. ಆಮೇಲೆ ಇದು ಜೋರು ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ತುಂಬ್ಕೊಂಡ್ಬಿಡತ್ತಂತೆ. ಇಲ್ಲಿ ಅದನ್ನು ಮಾಡಿ ಅದನ್ನು ನೋಡಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಮುಂದಕ್ಕೆ ಈ ಇದನ್ನು ಸೆರೆಮನೆ ನೋಡೋಣ, ರಹಸ್ಯ ಸೆರೆಮನೆ ಅಂತೆ, ಅದು ನೋಡೋಣ ಅಂತ ನೋಡಿ. ಅದು ಎರಡು ಸೈಡು ಕೋಟೆ ಕಾಣುತ್ತೆ. ಕೋಟೆ ಸ್ವಲ್ಪ ಹಾಳಾಗಿದೆ, ಶಿಥಿಲಾವಸ್ಥೆಯಲ್ಲಿದೆ. ಸ್ವಲ್ಪ ಮರ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಎರಡು ಸೈಡಲ್ಲೂ. ನೋಡಿ ಇದೆಯಲ್ಲ, ಅದೇನೇ ಇದು ಸೆರೆಮನೆ ಇರೋ ಪ್ಲೇಸು. ಫುಲ್ ಕಲ್ಲಿಂದನೇ ಕಟ್ಟಿರೋ ಕೋಟೆ ಕಾಣುತ್ತೆ ನಮಗೆ ಎರಡು ಸೈಡು. ಎಷ್ಟು ಗಟ್ಟಿಯಾಗಿದೆ ನೋಡಿ. ನಾವು ಹೋಗೋ ಪ್ಲೇಸು ನೀಟಾಗಿ ರೋಡೆಲ್ಲ ಇತ್ತೀಚೆಗೆ ಆಲ್ಟ್ರೇಷನ್ ಮಾಡಿದ್ದು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಹೋಗೋಕ್ಕೆಲ್ಲ ದಾರಿ. ಫುಲ್ಲು ಕಲ್ಲಿಂದ ಕಟ್ಟಿದ್ದಾರೆ. ಮತ್ತು ಮೇಲೆ ಇಟ್ಟಿಗೆಯಲ್ಲಿ ಕಟ್ಟಿದಂಗಿದೆ. ಸ್ವಲ್ಪ ಡ್ಯಾಮೇಜ್ ಆಗಲ್ಲ ಆ ರೀತಿ ಕಾಣುತ್ತೆ ನೋಡಿ. ಎಷ್ಟು ದೊಡ್ಡದಾಗಿದೆ. ಇದ್ರ ಒಳಗೇನೆ ರಹಸ್ಯ ಸೆರೆಮನೆ ಇರೋದು. ಇದೇನೆ ಆ ಸ್ಟೆಪ್ಪು. ಇದನ್ನು ಇಳಿತಾ ಹೋಗಬೇಕು ಒಳಗೆ ನೋಡಿ. ಆಳಕ್ಕೆ ಇಳಿತಾ ಕೆಳಗೆ ಹೋಗ್ತಾ ಇದ್ದಾಗ ಸೆರೆಮನೆ ಸಿಗುತ್ತೆ. ತುಂಬ ಕೆಳಗೆ ಹೋಗಬೇಕು. ಅಂಡರ್ಗ್ರೌಂಡ್ ಅಂತ ಅನ್ಸುತ್ತೆ ಇದು. ಮೇಲಿಂದ ಸೂರ್ಯ ಎಲ್ಲ ಕಾಣುತ್ತೆ ಇನ್ಸ್ಟೆಂಟ್ ಇದೆ ತಲೆ ನೋಡಿದಾಗ. ಆದರೆ ನಾವು ತುಂಬ ಕೆಳಗೆ ಆಳಕ್ಕೆ ಇಳಿತಾ ಹೋಗಬೇಕು. ಇದೇನೆ ಆ ಸೆರೆಮನೆ ನೋಡಿ. ಹೇಗಿದೆ ಕಮಾನ ಆಕೃತಿಯಲ್ಲಿ ಕಟ್ಟಿದ್ದಾರೆ. ಅದಲ್ಲದೆ ಒಂದರೊಳಗಿಂದ ಒಂದಕ್ಕೆ ಪಾಸು ಆಗ್ಬೋದು. ರೂಮಿಂದ ರೂಮಿಗೆ ಪಾಸ್ ಆಗ್ಬೋದು. ಗೋಡೆ ಎಲ್ಲ ತುಂಬ ದೊಡ್ಡದಾಗಿದೆ. ಮತ್ತು ತಲೆ ಸ್ಟ್ರೈಟ್ ಮಾಡೋಕ್ಕೂ ನಮಗೆ ಸಾಧ್ಯ ಇಲ್ಲ. ಒಂದು 4 ಅಡಿ ಅಷ್ಟಿರ್ಬೋದು ಹೈಟ್ ಅಷ್ಟೇ. ಬಗ್ಗಿ ಒಂದು ರೂಮಿಂದ ಒಂದು ರೂಮಿಗೆ ಹೋಗಬೇಕು. ಟಿಪ್ಪು ಬ್ರಿಟಿಷ್ ಸೈನಿಕರನ್ನ ತಗೊಬಂದು ಇಲ್ಲಿ ಕೂಡಾಕ್ತಾಯಿದ್ರು ಅಂತ ಹೇಳಿದ್ರು. ಇದು ಎಷ್ಟು ನರಕ ಅನುಭವಿಸಿರೋ ಪ್ಲೇಸನ್ನು ಫೀಲು ಆಗುತ್ತೆ. ಒಳ್ಳೆಯವರು ಕೆಟ್ಟವರು ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋ ಫೀಲ್ ಬರುತ್ತೆ ಇಲ್ಲಿ ಬಂದಾಗ ನೋಡಿ. ಇಂಥ ಒಂದು ವಿಚಿತ್ರ ಅದ್ಭುತವಾದ ಒಂದು ಇದನ್ನು ನಾನು ನೋಡೇ ಇರಲಿಲ್ಲ. ಈ ಥರ ಪ್ಲೇಸು ವಿಚಿತ್ರ ಫೀಲ್ ಆಯಿತು ನನಗೂ. ಆಮೇಲೆ ಇದು ಈ ಸೈಡಿಂದ ಮೇಲೆ ಹತ್ತಿ ಹೋಗೋ ಜಾಗ. ಹಿಂದೆ ಸೈನಿಕರು ಇಲ್ಲಿಂದ ಇಳಿದು ಬಂದು ಇಡೀ ಫುಡ್ ಏನಾರ ಕೊಡ್ತಾ ಇರೋ ಪ್ಲೇಸ್ ಆಗಿರ್ಬೋದೇನೋ. ಇಲ್ಲಿಂದನೇ ಇದು ಆಪೋಸಿಟ್ ಇದೆ. ನಾವು ಈ ಕಡೆಯಿಂದ ಇಳಿದು ಈ ಕಡೆ ಹತ್ತಾ ಇದ್ದೀವಿ. ಹತ್ತಿ ಮೇಲೆ ಹೋಗ್ತಿದ್ದಂಗೆ ಮೇಲೆ ಬಂದುಬಿಡ್ತೀವಿ. ಇಲ್ಲಿಂದ ಮೇಲೆ ಹೋದ್ಮೇಲೆ ನಾವು ತಿರುಗಿ ಕೆಳಗೆ ನೋಡ್ತೀವಿ. ಎಷ್ಟು ಆಳದಲ್ಲಿ ನಾವು ಹೋಗಿದ್ವಿ ಅಂತ ಗೊತ್ತಾಗತ್ತೆ ನೋಡಿ. ಎಷ್ಟು ಕೆಳಗಿದೆ ಅದು ಭಾಸ ಆಗುತ್ತೆ. ಎಷ್ಟು ಕೆಳಗಿದೆ ಆ ಜೈಲು. ವಿಚಿತ್ರ ಸೆರೆಮನೆನೇ. ಅದನ್ನು ವಿಸಿಟ್ ಮಾಡಿ ನಾವು ಮುಂದೆ ಹೊರಟ್ವಿ. ಆವಾಗ ಟಿಪ್ಪು ಮಡಿದ ಸ್ಥಳ ಅಂತ ಒಂದು ಪ್ಲೇಸ್ ಸಿಕ್ತು ನೋಡಿ. ಇಲ್ಲೇ ಇದೇನೆ ಅದು. ನೀಟಾಗಿ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ. ಇಲ್ಲಿ ಒಂದು ಬೋರ್ಡಲ್ಲಿ ಬರೆದಿದ್ದಾರೆ, ಅದು ಬ್ರಿಟಿಷ್ ಸೈನಿಕರಿಂದ ಟಿಪ್ಪುನ ಕೊಲೆ ಆಗಿದ್ದು ಜಾಗ ಇದು ಅಂತ ಬರೆದಿದ್ದಾರೆ. ಇದು ಟಿಪ್ಪುನ ಸಮಾಧಿ ಸ್ಥಳ ಅಲ್ಲ, ಅದು ಬೇರೆ ಕಡೆ ಇದೆ ಅಂತ. ಇಲ್ಲಿ ಅವರು ಮಡಿದ ಸ್ಥಳ ಅಂತಲೇ ಹಾಕಿದ್ದಾರೆ. ನೀಟಾಗಿ ಸಂರಕ್ಷಣೆನೂ ಮಾಡಿದ್ದಾರೆ. ಅದನ್ನು ವಿಸಿಟ್ ಮಾಡಿ ನಾವು ವಾಪಸ್ ಹೋದ್ವಿ. ಬರೋ ರೋಡಲ್ಲಿ ನಮಗೆ ಜಮಾ ಮಸೀದಿ ಕಾಣಿಸ್ತು. ಆದರೆ ನಮಗೆ ಲೇಟಾಗಿದ್ದರಿಂದ ಒಳಗೆ ಹೋಗಿ ವಿಸಿಟ್ ಮಾಡೋಕ್ಕಾಗಿಲ್ಲ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡೋಣ ಅಂಥೇಳಿ ನಾವು ಶ್ರೀರಂಗಪಟ್ಟಣದಿಂದ ವಾಪಸ್ ಆದ್ವಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.